ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೋಗಿ ಅಶೋಕ್, ನೀವು ಏನು ಹೇಳಿದ್ರು ನಾನು ಕೇಳಿಸ್ಕೊಳ್ಳಿಲ್ಲ. ನಾನು 28 ಡೇಸ್ ಆದಮೇಲೆ ಡಾಕ್ಟರ್ ಹತ್ರ ಹೋಗಬೇಕು. ನೀವು ಬರ್ತಿದ್ದೀರಾ ಅಷ್ಟೇ. ಆ 28 ಡೇಸು ವೀಕ್ ಡೇ ಬರುತ್ತಾ ವೀಕೆಂಡ್ ಬರುತ್ತಾ ಅಂತ ಚೆಕ್ ಮಾಡ್ತಿದ್ದೆ ಕ್ಯಾಲೆಂಡರಲ್ಲಿ ಅಷ್ಟೇ. ಮುದ್ದು, ನಿನಗೇನು ತಲೆ ಕೆಟ್ಟಿದ್ಯಾ? ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀಯಲ್ಲ, ಒಳ್ಳೆ ಸ್ಟುಪಿಡ್ ಥರ ಆಡ್ತಿದ್ಯಪ್ಪ. ಏನು, ನಾನು ಸ್ಟುಪಿಡ್ ಥರ ಆಡ್ತಿದ್ದೀನಾ? ನಾನೇನು ಬೇಕು ಅಂತ ಹೇಳಲಿಲ್ಲ. ಹೌದು, ನಾನು ಸ್ಟುಪಿಡ್. ಅಳ್ತಿದ್ಯಾ? ಅಲ್ಲ, ಅಳುವಂಥದ್ದು ಏನು ಹೇಳಿದೆ ನಾನು? ನೀನು ಇವಾಗ ತುಂಬಾ ಸೆನ್ಸಿಟಿವ್ ಆಗ್ತಿದ್ಯಾ ಮುದ್ದು. ನೀನು ಮುಂಚೆ ಹೀಗಿರ್ಲಿಲ್ಲ. ಎಷ್ಟು ಸ್ಟ್ರಾಂಗ್ ನೀನು. ಯಾರು ಏನೇ ಹೇಳಿದ್ರು ಕಿವಿಗೆ ಹಾಕೊಳ್ದೆ ಒಳ್ಳೆ ಲೇಡಿ ಬಾಸ್ ತರ ಇರ್ತಿದ್ದೆ. ಇವಾಗ ಒಳ್ಳೆ ಚಿಕ್ಕ ಮಗು ತರ ಆಡ್ತಿದ್ಯಪ್ಪ. ಚಿಕ್ಕ ಮಗು ಅಲ್ಲ, ನಾನು ಸ್ಟುಪಿಡ್. ನೋಡು, ಒಂದು ಶಬ್ದ ಹೇಳಿದ್ದಕ್ಕೆ ಹೇಗೆ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಯಾಕೆ? ನೀವು ಮುಂಚೆ ತರ ಇದ್ದೀರಾ ಅಶೋಕ್. ಎಷ್ಟು ಚೇಂಜ್ ಆಗಿದ್ದೀರಾ ನೀವು. ನನ್ನ ಯಾವಾಗ್ಲೂ ಬೈತಾನೆ ಇರ್ತೀರಾ. ಏನೇ ಮಾತಾಡಿದ್ರು ಇರಿಟೇಟ್ ಆಗ್ತೀರಾ. ನಂಗೆ ಗೊತ್ತು, ಬೋರ್ ಆಗೋಗಿದ್ದೀನಲ್ವಾ ನಿಮ್ಗೆ? ಮುದ್ದು ನನ್ನ ರಾಮ್, ಏನು ಯೋಚನೆ ಮಾಡ್ತಿದ್ದೀರ? ನನಗಾದ್ರೂ ಹೇಳ್ಬಾರ್ದಾ? ನಮ್ಮನ್ನ ನಿಜವಾಗ್ಲೂ ಈ ಥರ ನೋಡೋಕ್ಕಾಗ್ತಿಲ್ಲ. ಸಾರಿ ಸೀತಾ, ಈ ಥರ ಮೂಡ್ ಆಫ್ ಆಗಿದ್ಕೊಂಡು ನಿಮ್ಮನ್ನ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಂಗೆ ಯಾವುದೂ ಇಲ್ಲ. ಬಟ್ ಐ ಡೋಂಟ್ ನೋ ಮ್ಯಾನ್, ಗಿವ್ ಮಿ ಸಮ್ ಟೈಮ್, ಐ ವಿಲ್ ಬಿ ಫೈನ್. ಹಾಯ್ ಸಿ ಪುಟ. ಸಿಹಿ ಬಾಯ್ಲಿ, ನೀನೇ ಸರಿ ಇವ್ರಿಗೆ. ನೀನ ನೋಡಿದ ತಕ್ಷಣ ಬಾಡೋಗಿದ್ ಮುಖ ಹಾಗೆ ಅರಳೋಯ್ತು. ಬಾಡೋಗಿದ್ದು ಅಂದ್ರೆ ಈಗ ಫ್ಲಾರ್ ಬಾಡೋಗುತ್ತಲ್ಲ, ಆ ತರ ನಿಮ್ಮ ಅಪ್ಪ ಮುಖ ಸಪ್ಪಗಿತ್ತು. ಯಾಕೆ? ಆ ರಾಮಂಗೆ ಗೊತ್ತು ಪುಟ. ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ, ಏನು ಹೇಳ್ತಾನೆ ಇಲ್ಲ. ನೀನಾದ್ರೂ ಕೇಳೋ ಅವ್ರಿಗೆ. ಆ ಶ್ವೇತಾ ಬಂದು ಮತ್ತೆ ಕಾಫಿ ಮಾಡ್ಕೊಡ್ಲಾ ಅಂತ ಕೇಳಕ್ಕಿಂತ ಮುಂಚೆ ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಪ್ಪ, ನಿನ್ ಬೇಜಾರಾಗಿದ್ಯಾ? ಯಾಕೆ? ಏನಾಯ್ತು? ಸೀತಮ್ಮನ ಹತ್ರನೂ ಹೇಳ್ಕೊಳ್ತಾ ಇಲ್ಲ ನೀನು? ಏನಿಲ್ಲ ಪುಟ, ಅದ್ಬಿಡು. ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ನಾನು ಹೋಮ್ವರ್ಕ್ ಆಮೇಲೆ ಮಾಡ್ತೀನಿ. ನೀನು ನನಗೂ ಹೇಳಲ್ವಾ? ಅಂತ ದೊಡ್ಡ ಸೀಕ್ರೆಟಾ? ಹಾಗೇನಿಲ್ಲ ಸಿ ಪುಟ. ಸೀತಮ್ಮ ಬಗ್ಗೆ ಯಾರಾದರೂ ಹಗುರವಾಗಿ ಮಾತಾಡಿದ್ರೆ ಅದು ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ. ಸೀತಮ್ಮ ನೋಡಿದ್ರೆ ಹೇಳು ಹೇಳು ಅಂತ ಫೋರ್ಸ್ ಮಾಡ್ತಿದ್ದಾರೆ. ಅಂಥ ಮಾತನ್ನ ಕೇಳೋಕ್ಕೆ ಇಷ್ಟ ಆಗಲ್ಲ ಅಂದಮೇಲೆ ಹೇಗೆ ಅವ್ರ ಜೊತೆ ಬಾಯ್ಬಿಟ್ಟು ಹೇಳೋಕ್ಕಾಗುತ್ತೆ ಹೇಳು? ನನಗೂ ಅಷ್ಟೇ ಅಪ್ಪ. ಆಗಲೇ ಸೀತಮ್ಮನ್ಗೆ ಯಾರೋ ಕಾಲ್ ಮಾಡಿಬಿಟ್ಟು ಏನೇನೋ ಅಂದರು. ನಾನು ಇದನ್ನು ಸೀತಮ್ಮನ್ಗೆ ಹೇಳೋಕ್ಕಾಗಲ್ಲ. ವಾಟ್? ಸೀತಮ್ಮ ಎಷ್ಟು ಒಳ್ಳೆಯವರು. ಅವರು ಸೀತಮ್ಮನ್ಗೆ ಯಾಕೆ ಬರಬೇಕು? ಅವರು ತುಂಬ ಬ್ಯಾಡ್. ಯಾರು ಫೋನ್ ಮಾಡಿದ್ರು? ಏನಂದ್ರು? ಯಾರು ಫೋನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆದರೆ ಈ ನಂಬರಿಂದ ಕಾಲ್ ಬಂತು. ಅನ್ನೋ ನಂಬರ್. ಇವಾಗೇನು ಕಾಲ್ ಮಾಡಿದ್ಯಾ? ಗೆಟ್ ಲಾಸ್ಟ್ ಅಂತ ಹೇಳ್ದವನು. ಓ, ಅಷ್ಟು ಬೇಗ ನಿನ್ನ ಹೆಂಡತಿ ಕಂಪ್ಲೇಂಟ್ ಮಾಡಿಬಿಟ್ಲಾ? ಇವಾಗೇನು ಹೆಂಡತಿನ ಪ್ರೊಟೆಕ್ಟ್ ಮಾಡೋ ಗಂಡನಾಗಿ ಕಾಲ್ ಮಾಡಿದ್ಯಾ?
ಪಾಪ ನಿನ್ನ ಹೆಂಡತಿಗೆ ಅವಳು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೂ ಬರಲ್ಲ ಅನ್ಸುತ್ತಲ್ಲ, ಅದಕ್ಕೂ ಬೇರೆಯವ್ರ ಹೆಲ್ಪ್ ಬೇಕು. ಲಿಸನ್ ಚಾಂದಿನಿ, ನೀನ್ ಸೀತಾ ಅವ್ರ ಬಗ್ಗೆ ಎಷ್ಟೇ ಹಗುರವಾಗಿ ಮಾತಾಡಿದ್ರು ಅವ್ರ ಗೌರವ ಒಂಚೂರು ಕಡಿಮೆ ಆಗೋದಿಲ್ಲ. ಅಲ್ಲ, ನಿನ್ಗೆ ಈ ಅಧಿಕ ಪ್ರಸಂಗತನ ಯಾಕೆ ಅಂತ? ಫಸ್ಟ್ ಆಫ್ ಆಲ್ ನೀನ್ ನಮ್ಮ ಲೈಫಲ್ಲೇ ಇಲ್ಲ. ನೀನ್ ಅವ್ರ ಬಗ್ಗೆ ಏನೇ ಮಾತಾಡಿದ್ರು ಅದರಿಂದ ನಮ್ಗೆ ಎಫೆಕ್ಟೂ ಆಗಲ್ಲ. ಮತ್ತೇನು ಕಾಲ್ ಮಾಡಿದ್ಯಾ? ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಚಾಂದಿನಿ. ಸ್ಟೇ ಅವೇ ಫ್ರಮ್ ಸೀತಾ. ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಗಾಟ್ ಇಟ್? ಏನ್ ಮಾಡ್ತೀಯಾ? ಹಾ, ಬೇಡ ಚಾಂದಿನಿ. ಬೇಡ ಅಂತಾನೆ ನಾನು ಇದ್ದೆ. ನನ್ನ ಕೆಣ್ಕಿದ್ದು ನಿನ್ ಹೆಂಡತಿ ತಾನೆ. ಇದ್ರಲ್ಲಿ ನನ್ನ ತಪ್ಪೇನಿದೆ? ನನ್ನ ಅವಳು ಕೆಣ್ಕಿದಾಳೆ, ಅನುಭವಿಸ್ತಾಳೆ. ಮುಂದೆ ಏನೇ ಆದ್ರೂ ಅದಕ್ಕೆ ನಾನ್ ರೆಸ್ಪಾನ್ಸಿಬಲ್ ಅಲ್ಲ. ನೀನ್ ಏನೇ ಮಾಡಿದ್ರು ನಿನ್ನಿಂದಾಗ್ಲಿ ಅಥವಾ ಯಾರಿಂದಾನೇ ಆಗ್ಲಿ ಸೀತಾ ಡಿಸ್ಟರ್ಬ್ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ನಾನು ಅಷ್ಟೇ ಅಪ್ಪ, ಸೀತಮ್ಮನಿಗೆ ಯಾರಿಂದನೂ ತೊಂದರೆ ಆಗಕ್ ಬಿಡಲ್ಲ. ನನ್ನಿಂದಾನು. ಸಿಬಿಡ, ಸೀತಮ್ಮನ್ಗೆ ಫೋನ್ ಮಾಡಿ ಬೈದ್ರಲ್ಲ, ಅವ್ರಿಗೆ ಫೋನ್ ಮಾಡಿ ಸರಿಯಾಗಿ ಬೈದಿದ್ದೀನಿ. ಇನ್ನೊಂದ್ಸಲ ಇದೆಲ್ಲ ರಿಪೀಟ್ ಆಗಲ್ಲ. ಓಕೆ? ಓಕೆ ಅಪ್ಪ. ನನ್ ಬಂಗಾರ. ನನ್ ಬಂಗಾರಿ. ನಾನ್ ನಿನ್ ಬಂಗಾರಿನ. ಯಾಕಂದ್ರೆ ನೀನು ಸೀತಮ್ಮನ್ ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀಯ, ಸೀತಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೊಂತೀಯ. ನೀನು ತುಂಬಾ ಒಳ್ಳೆ ಅಪ್ಪ. ಅಯ್ಯೋ, ಬರೀ ಸೀತಮ್ಮ ಅಷ್ಟೇ ಅಲ್ಲ, ನಿನಗೂ ಸಿಕ್ಕಾಪಟ್ಟೆ ಕೇರ್ ಮಾಡ್ತೀನಿ. ನೀವಿಬ್ರು ಲೈಫ್ ಲಾಂಗ್ ಇದೇ ತರ ಹ್ಯಾಪಿ ಆಗಿರ್ತೀರಿ. ಹ್ಯಾಪಿ ಹ್ಯಾಪಿ. ಅಪ್ಪನ್ ಬಿಟ್ಟು ಹೇಗ್ ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ಲಿ? ಅಪ್ಪನೂ ನಾನು ತುಂಬಾ ಮಿಸ್ ಮಾಡ್ಕೊಂತಾರೆ. ಅಪ್ಪನ್ ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ. ಇದೇನಿದು, ನನ್ನ ಮಗಳೇನು ಮಾತಾಡ್ತಿಲ್ಲ? ಐ ಲವ್ ಯು ಫ್ರೆಂಡ್. ಅಯ್ಯೋ, ಫ್ರೆಂಡ್ ಅಂತ ಹೇಳಿ ಎಷ್ಟು ದಿನ ಆಯ್ತೋ. ನಿನ್ ಬಾಯಲ್ಲಿ ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ. ಐ ಲವ್ ಯು ಟೂ ಬಂಗಾರ. ಒಬ್ಬೊಬ್ಬೊಬ್ಬ, ಇದೆಲ್ಲ ಬರೀ ಬಾಯಿ ಮಾತಾಗ ಅಷ್ಟೇ. ಸಿಹಿಗಿಂತ ನಂಗೆ ಸೀತಾನೇ ಇಷ್ಟ ಅಂತ ಹೇಳೋದು, ಆದ್ರೆ ರಿಯಾಲಿಟಿ ಬೇರೆನೇ ಇದೆ. ಹೆಂಡತಿಗಿಂತ ಮಗಳ ಮೇಲೆ ನಿಮಗೆ ಜಾಸ್ತಿ ಪ್ರೀತಿ. ಯಾಕ್ರಿ ನಿಮ್ಗೆ ಹೀಗ ಅನ್ನಿಸ್ತಿದೆ? ಓಹೋ, ಪುಟನ ಈ ತರ ಕೂರ್ಸ್ಕೊಂಡಿದ್ದೀನಿ ಅಂತನಾ? ಅದಕ್ಕೇನಂತೆ, ಈ ಕಡೆ ನೋಡಿ, ಫುಲ್ ಜಾಗ ಖಾಲಿ ಬಿಟ್ಟಿದ್ದೀನಿ ನಿಮ್ಗೋಸ್ಕರ. ಬನ್ನಿ, ನಿಮ್ಮನ್ನ ಎತ್ಕೋತ ಬನ್ನಿ. ಸಿಹಿ ಆಗಿಂದ ಅಷ್ಟೊಂದು ಮಾತಾಡ್ಸಿದೆ ಕಣೆ, ನಿಮ್ಮಪ್ಪ ಒಂದು ಉತ್ತರನೂ ಕೊಡ್ಲಿಲ್ಲ, ನಗ್ಲೂ ಇಲ್ಲ. ಗೊತ್ತಾ ಈಗ ನೋಡು ಹೇಗ್ ನಗ್ನಗ್ತಾ ಇದ್ದಾರೆ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.